ಜಮ್ಮು ಕಾಶ್ಮೀರದಲ್ಲಿ ಶಾಲಾ ಕಾಲೇಜುಗಳು ಬಂದ್ ಆಗಿವೆ. ಪಾಕ್ ಮತ್ತೆ ದಾಳಿ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲವೂ ಕೂಡ ಕ್ಲೋಸ್ ಆಗಿವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕಾರಣ ಪಾಕಿಸ್ತಾನ ಮತ್ತೆ ದಾಳಿ ಮಾಡುವಂತ ಸಾಧ್ಯತೆ. ಎಲ್ಲಿ ಯಾವಾಗ ಹೇಗೆ ದಾಳಿ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಭಾರತದಿಂದ ಎಲ್ಲ ಸಿದ್ಧತೆ ಇದೆ. ಬಟ್ ಹಾಗಿದ್ರೂ ಸಾರ್ವಜನಿಕರನ್ನ ಕಾಪಾಡಬೇಕಿದೆ. ಶಾಲಾ ಕಾಲೇಜುಗಳಿಗೆ ಮಕ್ಕಳು ಹೋಗಬಾರ್ದು. ಹೀಗೆ ಒಂದಷ್ಟು ರಜೆಗಳನ್ನು ಘೋಷಣೆ ಮಾಡಲಾಗಿದೆ. ನಿನ್ನೆಯಿಂದನೂ ಕೂಡ ಇದೇ ರೀತಿನೇ ಪರಿಸ್ಥಿತಿ ಇತ್ತು. ಈಗಲೂ ಕೂಡ ಅದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಅಲ್ಲಲ್ಲಿ ಹದ್ದುಬಸ್ತನ್ನು ಮುಂದುವರಿಸಲಾಗ್ತಾ ಇದೆ. ಪೊಲೀಸರು ನಿಗಾ ವಹಿಸ್ತಾ ಇದ್ದಾರೆ. ಜೊತೆಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ರಜೆ ಹಾಗೆ ಮುಂದುವರಿತಾ ಇದೆ. ಕಾರಣ ಈ ರೀತಿ ಪದೇ ಪದೇ ಅಟ್ಯಾಕ್ಗಳಾಗ್ತಾ ಇರೋದ್ರಿಂದ ಯಾರ್ಯಾರು ಎಲ್ಲೆಲ್ಲಿ ಸುರಕ್ಷಿತವಾಗಿದ್ದೀರೋ ಹಾಗೆ ಸುರಕ್ಷಿತವಾಗಿರಿ, ಹೊರಗೆ ಬರೋದಕ್ಕೆ ಹೋಗಬೇಡಿ ಅಂತ. ನಿನ್ನೆ ಇಂಡಿಯಾ ಗೇಟ್ ಬಳಿಯ ಒಂದಷ್ಟು ದೃಶ್ಯಗಳನ್ನು ನೀವು ಗಮನಿಸಬೇಕಾಗಿತ್ತು. ಯಾವ ರೀತಿಯಾಗಿ ಜನರನ್ನ ಅಲರ್ಟ್ ಮಾಡ್ತಾ ಇದ್ರು ಅಲ್ಲಿರುವಂಥ ಸಿಬ್ಬಂದಿ ಅಂತ. ನಮ್ಮ ಇಂಡಿಯಾ ಗೇಟ್ ಬಳಿ ಜನರನ್ನ ಮನೆಗೆ ಹೋಗಿ ಸೇಫಾಗಿ ಹೋಗಿ, ಯಾರು ಓಡಾಡಬೇಡಿ ಅಂತೇಳಿ ಅಲರ್ಟ್ ಮಾಡ್ತಾ ಇದ್ರೆ, ಪಾಕಿಸ್ತಾನದಲ್ಲಿ ಮಾತ್ರ ಪ್ರಧಾನಿ ಹೋಗಿ ಬಚ್ಚಿಟ್ಕೊಂಡು ಕೂತಿದ್ರು. ಯುದ್ಧ ಮಾಡ್ತೀರಾ ಮಾಡಿ, ತನಿಖೆ ಮಾಡ್ತೀರಾ ಮಾಡಿ, ಪಾರದರ್ಶಕವಾಗಿ ತನಿಖೆ ಫೇಸ್ ಮಾಡೋದಕ್ಕೆ ನಾವು ರೆಡಿ ಅಂತಿದ್ದಂಥ ಪಾಕ್ ಪ್ರಧಾನಿ ಹೋಗಿ ಬಿಲ ಸೇರ್ಕೊಂಡಿದ್ದು. ಹೀಗಾಗಿ ಈ ರೀತಿ ಜನರಿರುವಂಥ ಅಥವಾ ಜನಸಾಮಾನ್ಯರು ನಾಗರಿಕರಿರುವಂಥ ಜಾಗಗಳನ್ನು ಈ ಪಾಕಿಸ್ತಾನ ಸೇನೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋದ್ರಿಂದ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಗಿದೆ. ಸಾರ್ವಜನಿಕ ಕಚೇರಿಗಳಿರ್ಬೋದು, ಈಗ ಅವೆಲ್ಲವೂ ಕೂಡ ಬಂದ್ ಆಗಿರುತ್ತೆ. ಎಲ್ಲಿ ಬೇಕಿದ್ರೂ ಅಟ್ಯಾಕ್ ಮಾಡಬಹುದು ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಕೆಲವೊಂದು ಜನವಸತಿ ಪ್ರದೇಶಗಳ ಮೇಲೆ, ವಾಯುನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದಾಗ ಅವೆಲ್ಲವೂ ಕೂಡ ವಿಫಲ ಯತ್ನ ಆಗಿವೆ.